ಶ್ರೀ ಗುರುಭ್ಯೋ ನಮಃ. ಶ್ರೀಹರಯೇ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಔಪಾಸನ ಮತ್ತು ವೈಶ್ವದೇವ ಅನ್ನುವ ಗೃಹಸ್ಥನ ನಿತ್ಯ ಕರ್ಮಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಸ್ವಲ್ಪ ಹೊತ್ತು ಗಮನಿಸೋಣ. ಉಪಾಸನೆ ಅನ್ನುವ ಶಬ್ದಕ್ಕೆ ಪೂಜೆ ಅಂತ ಅರ್ಥ. ಹತ್ತಿರದಲ್ಲಿ ಕುಳಿತು ಸೇವೆ ನಡೆಸುವುದು ಅನ್ನುವುದು ಮತ್ತೊಂದು ಅರ್ಥ. ಉಪ ಅಂದರೆ ಹತ್ತಿರದಲ್ಲಿ, ಆಸನ ಅಂದರೆ ಕುಳಿತುಕೊಂಡು ಸೇವಿಸುವುದು. ಉಪಾಸನಾ, ಗುರೂಪಾಸನಾ ಅಂದರೆ ಗುರುಗಳ ಹತ್ತಿರದಲ್ಲಿದ್ದು ಶುಶ್ರೂಷೆಯನ್ನು ನಡೆಸುವುದು. ಹಾಗೆ ಅಗ್ನಿ ಉಪಾಸನಾ ಅಂತ ಹೇಳಿದರೆ ಅಗ್ನಿಯ ಪೂಜೆಯನ್ನು ಮಾಡುವುದು. ಅಗ್ನಿಯಲ್ಲಿ ನಡೆಸುವ ಪೂಜಾ ವಿಧಾನವನ್ನು ತಿಳಿಸುವ ಒಂದು ರೂಢ ಶಬ್ದ ಔಪಾಸನ. ಇದು ಗೃಹಸ್ಥನು ನಡೆಸತಕ್ಕಂತಹ ಅಗ್ನಿ ಕಾರ್ಯವನ್ನು ಹೇಳ್ತದೆ. ಬ್ರಹ್ಮಚಾರಿ ತಾನು ಸಮಾವರ್ತನೆಯ ತನಕವೂ ಕೂಡ ಅಗ್ನಿ ಕಾರ್ಯದ ಮೂಲಕ ಅಗ್ನಿಯನ್ನು ಸಂತೋಷಗೊಳಿಸ್ತಾ ಇದ್ದಾನೆ. ವಿವಾಹಿತನಾದಂತಹ ವ್ಯಕ್ತಿ ವಿವಾಹದ ದಿವಸ ಸಪತ್ನೀಕನಾಗಿ ಮೊದಲು ನಡೆಸತಕ್ಕಂತಹ ಯಜ್ಞಕ್ಕೆ ಇವತ್ತು ಲಾಜಹೋಮ ಅಂತ ಕರಿತೇವೆ. ಗೃಹ್ಯಸೂತ್ರಾದಿಗಳಲ್ಲಿ ಅದನ್ನು ವಿವಾಹ ಹೋಮ ಅಥವಾ ಯೋಜಕಾಗ್ನಿ ಹೋಮ ಅಂತ ಕರೆದಿದ್ದಾರೆ. ಈ ವಿವಾಹ ಹೋಮ ಅಥವಾ ಲಾಜಹೋಮವನ್ನು ನಡೆಸಿದ ನಂತರ ಈ ವಧೂವರರು ಆ ಅಗ್ನಿಯನ್ನು ತಾವು ಅಲ್ಲಿಂದ ಒಂದು ಸಮಿಧೆಯ ಮೂಲಕ ಸ್ವೀಕಾರ ಮಾಡ್ತಾರೆ. ಅವತ್ತು ಅಗ್ನಿಯನ್ನು ಸ್ವೀಕರಿಸಿ ತಾವು ಕೊನೆಯ ತನಕವೂ ಆ ಅಗ್ನಿಯನ್ನು ಸಂರಕ್ಷಣೆ ಮಾಡಿಕೊಂಡು ಅಗ್ನಿ ಪೂಜೆಯನ್ನು ನಡೆಸುವ ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಅವತ್ತು ತಾವು ಜೊತೆಯಾಗಿ ಕುಳಿತು ಹೋಮ ಮಾಡಿದ ಕಾರಣದಿಂದಲೇ ಈತ ಪಾಣಿಗ್ರಹಣ ಮಾಡಿದಂತಹ ಈತನ ಅರ್ಧಾಂಗಿಗೆ ಪತ್ನಿ ಅಂತ ಹೆಸರಾಗ್ತದೆ. ಪತಿ ಅಂದರೆ ಇವತ್ತು ಗಂಡ ಅನ್ನುವ ಅರ್ಥದಲ್ಲಿ ಬಳಸ್ತೇವೆ. ಪತ್ನಿ ಅಂದರೆ ಹೆಂಡತಿ ಅನ್ನುವ ಅಷ್ಟೇ ಅರ್ಥದಲ್ಲಿ ಬಳಸ್ತೇವೆ. ವಸ್ತುತಃ ಪತಿಯ ಜೊತೆಗೆ ಯಜ್ಞಾಧಿಕಾರವನ್ನು ಹೊಂದಿದವಳು ಅನ್ನುವುದು ಪತ್ನಿ ಶಬ್ದದ ಅರ್ಥ. ಪಾಣಿನಿ ಮಹರ್ಷಿ ಪತ್ನಿ ಅನ್ನುವ ಶಬ್ದದ ನಿಷ್ಪತ್ತಿ ಮಾಡುವ ಹೊತ್ತಿಗೆ ಪತ್ಯುರ್ನೋ ಯಜ್ಞ ಸಂಯೋಗೇ ಅನ್ನುವ ಸೂತ್ರವನ್ನು ಬರೀತಾರೆ. ಯಜ್ಞ ಸಂಯೋಗ ಇದ್ದಾಗ ಮಾತ್ರ ಪತಿ ಶಬ್ದದ ಒಳಗೆ ನಕಾರವು ಸೇರಿಕೊಂಡು ಪತ್ನಿ ಎಂಬ ರೂಪವಾಗ್ತದೆ. ಅದು ಇಲ್ಲದೆ ಹೋದರೆ ಪಾಣಿಗೃಹೀತಿ ಅಂತ ಆಕೆಯನ್ನು ಕರೆಯಬೇಕು, ಇಲ್ಲ ಪರಿಣೇತ್ರಿ ಅಂತ ವ್ಯವಹರಿಸಬೇಕು. ಹೊರತು ಪತ್ನಿ ಅನ್ನುವ ಪತ್ನಿತ್ವ ಆಕೆಗೆ ಲಭ್ಯವಾಗುವುದಿಲ್ಲ. ಹೀಗಾಗಿ ಪತ್ನಿ ಅನ್ನುವ ಹೆಸರು ಆಕೆಗೆ ಉಳಿದುಕೊಳ್ಳುವುದೇ ಪ್ರತಿನಿತ್ಯ ನಡೆಸುವ ಔಪಾಸನದ ಮೂಲಕ. ಇದಕ್ಕಿಂತಲೂ ಹೆಚ್ಚಾಗಿ ಗೃಹಸ್ಥನಾದಂತಹ ವ್ಯಕ್ತಿಯನ್ನು ಯಜಮಾನರು ಅನ್ನುವ ಶಬ್ದದಿಂದ ಆತನ ಪತ್ನಿ ಕರೀತಾರೆ. ಪತ್ನಿಯಿಂದ ಯಜಮಾನ ಅಂತ ಕರೆಸಿಕೊಳ್ಳುವುದರ ಹಿನ್ನೆಲೆ ಏನು? ಇವತ್ತು ಕನ್ನಡ ಭಾಷೆಯಲ್ಲಿ ಯಜಮಾನ ಅನ್ನುವ ಶಬ್ದ ರೂಢವಾಗಿ ಯಜಮಾನಿಕೆಯನ್ನು ತೋರಿಸುವವ, ಒಡೆತನದ ಗಾಂಭೀರ್ಯವನ್ನು ತೋರಿಸುವವ ಅನ್ನುವ ಅಷ್ಟೇ ಅರ್ಥದಲ್ಲಿ ಅದು ಪುಟ್ಟದಾಗಿ ಹೋಗಿದೆ. ವಸ್ತುತಃ ಯಜಮಾನ ಅಂದರೆ ಯಾಗ ಮಾಡುವವ ಅಂತ ಅರ್ಥ. ಯಜನ ಅಂದರೆ ಯಾಗ. ಯಜತೇ ಇತಿ ಯಜಮಾನ. ಯಾರು ಯಾಗವನ್ನು ಮಾಡ್ತಾನೋ ಅವನಿಗೆ ಯಜಮಾನ ಅಂತ ಹೆಸರು. ಒಬ್ಬಳು ಪತ್ನಿ ತನ್ನ ಪತಿಯನ್ನು ಯಜಮಾನ ಅನ್ನುವ ಶಬ್ದದಿಂದ ವ್ಯವಹರಿಸಬೇಕು ಅಂತಾದರೆ ಆತ ಪ್ರತಿನಿತ್ಯ ಯಜ್ಞವನ್ನು ಮಾಡ್ತಾ ಇದ್ದಾನೆ ಅಂತರ್ಥ. ಯಜ್ಞ ಮಾಡದೇ ಇರತಕ್ಕಂತಹ ಔಪಾಸನ ಕರ್ಮದಿಂದ ವಿಮುಖನಾದಂತಹ ವ್ಯಕ್ತಿಯನ್ನು ಇವತ್ತು ಯಜಮಾನ ಅಂತ ಕರೆದರೆ ಆ ಯಜಮಾನ ಶಬ್ದಕ್ಕೆ ಬೇಕಾದ ಅರ್ಹತೆ ಆ ವ್ಯಕ್ತಿಯಲ್ಲಿಲ್ಲ. ಕೇವಲ ಗೌಣವಾಗಿ ಔಪಚಾರಿಕವಾಗಿ ಆ ಯಜಮಾನ ಅನ್ನುವ ಶಬ್ದಕ್ಕೆ ಬಳಕೆಯಾಗ್ತಾ ಇದೆ. ಯಜಮಾನ ಅನ್ನುವ ಶಬ್ದ ಇವತ್ತಿನ ತನಕವೂ ಕೂಡ ಗೃಹಸ್ಥನಲ್ಲಿ ಉಳಿದು ಬಂದದ್ದು ಈ ಪಾರಂಪರಿಕವಾದ ಋಷಿಮುನಿಗಳು ತೋರಿಸಿಕೊಟ್ಟ ಔಪಾಸನಾ ವೈಶ್ವದೇವ ಅನ್ನುವ ವಿಧಾನದ ಮೂಲಕವಾಗಿ. ಔಪಾಸನ ಅನ್ನುವ ಪ್ರಕ್ರಿಯೆಯನ್ನು ನಡೆಸುವುದು ಭಾರಿ ಕಷ್ಟದ ಕೆಲಸ ಏನೂ ಅಲ್ಲ. ಅಗ್ನಿಯಲ್ಲಿ ಕೇವಲ 2 ಆಹುತಿಗಳನ್ನು ಹಾಕುವ ಪ್ರಕ್ರಿಯೆಗೆ ಔಪಾಸನ ಅಂತ ಹೆಸರು. ಪ್ರಾತಃ ಕಾಲದಲ್ಲಿ 2 ಆಹುತಿ, ಸಾಯಂಕಾಲದಲ್ಲಿ 2 ಆಹುತಿ. ಋಷಿಮುನಿಗಳು ಇನ್ನೂ ಸುಲಭ ಮಾಡಿಕೊಟ್ಟಿದ್ದಾರೆ ಇವತ್ತಿನ ಗೃಹಸ್ಥರಿಗೆ. ಬೆಳಗ್ಗೊಂದು ಹೋಮ, ಸಾಯಂಕಾಲ ಒಂದು ಹೋಮ ಅಂತ 2 ಮಾಡುವುದಕ್ಕೆ ನಮಗೆ ಕಷ್ಟವಾಗ್ತದೆ ಅಂತ ಇವರು ಋಷಿಮುನಿಗಳಲ್ಲಿ ಒಳಗಿಂದಲೇ ಕೇಳಿಕೊಂಡದ್ದು ಅವರಿಗೆ ಕೇಳಿಸಿತು. ಹಾಗಾಗಿ
ನೀವು ಪ್ರಾತಃ ಕಾಲದಲ್ಲೇ ಸಾಯಂಕಾಲದ ಔಪಾಸನ ಆಹುತಿಯನ್ನೂ ಕೂಡ ಕೊಟ್ಟುಕೊಂಡು ಒಟ್ಟಿಗೆ 2-4 ಆಹುತಿಗಳನ್ನು ಕೊಟ್ಟು ಔಪಾಸನಾಗ್ನಿಯನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಬಹುದು ಅಂತ ಋಷಿಗಳು ಅನುಮತಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸಾಮಾನ್ಯವಾಗಿ ಔಪಾಸನವನ್ನು ನಡೆಸತಕ್ಕಂತಹ ವಿಪ್ರರು ಪ್ರಾತಃ ಕಾಲದಲ್ಲಿ ಮಾತ್ರ ಔಪಾಸನವನ್ನು ಮಾಡ್ತಾರೆ. ಆದರೆ ಪ್ರಾತಃ ಕಾಲದ ಔಪಾಸನದಲ್ಲಿ ಸಾಯಂಕಾಲದ ಔಪಾಸನ ಹೋಮವನ್ನು ಕೂಡ ಒಟ್ಟಿಗೆ ನಡೆಸ್ತಾರೆ. ಸಂಧ್ಯಾವಂದನೆಯನ್ನು ಪ್ರಾತಃ ಕಾಲದಲ್ಲೇ ಸಾಯಂಕಾಲಿನ ಸಂಧ್ಯಾವಂದನೆಯನ್ನು ಮಾಡುವುದಕ್ಕೆ ಯಾವ ಋಷಿಗಳು ಅನುಮತಿಯನ್ನು ಕೊಡಲಿಲ್ಲ. ಆದರೆ ಔಪಾಸನವನ್ನು ಮಾತ್ರ ಅಗ್ನಿಮುಖದಲ್ಲಿ ಆರಾಧಿಸುವ ಔಪಾಸನ ವಿಧಿ ಅದು ಸಾಯಂಕಾಲದ ಔಪಾಸನವನ್ನು ಪ್ರಾತಃ ಕಾಲದ ಔಪಾಸನದ ಜೊತೆ ಸೇರಿಸಿಕೊಂಡು ನಡೆಸುವುದಕ್ಕೆ ಅವಕಾಶವನ್ನು ಪರಿಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಬ್ಬರು ದೇವತೆಗಳು ಸೂರ್ಯ ಮತ್ತು ಪ್ರಜಾಪತಿ. ಒಬ್ಬ ಗೃಹಸ್ಥನ ಜೀವನಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ಒಂದು ಆಯುರಾರೋಗ್ಯ, ಮತ್ತೊಂದು ಸಂತಾನ ಸೌಭಾಗ್ಯ. ಆಯುಷ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ದೇವತೆ ಸೂರ್ಯ. ಆಯುಷ್ಯಕ್ಕೆ ಸಂಬಂಧಪಟ್ಟವ ಅನ್ನುವ ಕಾರಣದಿಂದ ಸಾಯಂಕಾಲವೂ ಸೂರ್ಯನಿಗೆ ಆಹುತಿ ಕೊಡಬೇಕು. ಆರೋಗ್ಯಕ್ಕೆ ಸಂಬಂಧಪಟ್ಟವ ಅನ್ನುವ ಕಾರಣದಿಂದ ಪ್ರಾತಃ ಕಾಲದಲ್ಲಿ ಸೂರ್ಯನಿಗೆ ಆಹುತಿಯನ್ನು ಕೊಡಬೇಕು. ಸಾಯಂಕಾಲದಲ್ಲಿ ಸೂರ್ಯನ ಸ್ಥಾನದಲ್ಲಿ ಅಗ್ನಿಗೆ ಆಹುತಿಯನ್ನು ಕೊಡಬೇಕು. ಯಾಕಂದರೆ ಅಗ್ನಿ ಸೌಭಾಗ್ಯದ ದೇವತೆ, ಅನ್ನದ ದೇವತೆ. ಅನ್ನ ಸೌಭಾಗ್ಯಗಳಿಗೆ ಸಂಬಂಧಪಟ್ಟಂತಹ ಅಗ್ನಿಗೆ ಸಾಯಂಕಾಲದ ಹೊತ್ತು ಒಂದು ಆಹುತಿ, ಜೊತೆಗೆ ಪ್ರಜಾಪತಿ ಸಂತಾನ ಭಾಗ್ಯವನ್ನು ಕರುಣಿಸತಕ್ಕಂತಹ ಪ್ರಜಾಪತಿ ದೇವನಿಗೆ ಮತ್ತೊಂದು ಆಹುತಿ. ಹೀಗೆ ಸಂಸಾರ ಗೃಹಸ್ಥನಾಗಿ ಆತ ಸಂಸಾರದ ಫಲವಾಗಿ ಪಡೆಯಬೇಕಾಗಿರತಕ್ಕಂಥದ್ದು ಒಂದು ಉತ್ತಮವಾದ ಸಂತತಿ, ವಿಶೇಷವಾದ ಸೌಭಾಗ್ಯ, ಜೊತೆಗೆ ಜ್ಞಾನದ ವೃದ್ಧಿ, ಆರೋಗ್ಯ, ಆಯುಷ್ಯ. ಇದಕ್ಕೆ ಸಂಬಂಧಪಟ್ಟಂತಹ ದೇವತೆಗಳೇ ಅಗ್ನಿ ಪ್ರಜಾಪತಿ, ಸೂರ್ಯ ಪ್ರಜಾಪತಿ. ಪ್ರಾತರ ಉಪಾಸನ ಅಂದರೆ ಪ್ರಾತಃ ಕಾಲದಲ್ಲಿ ಮಾಡುವ ಉಪಾಸನ ವಿಧಿ. ಇದರಲ್ಲಿ 2 ಆಹುತಿ, ಸೂರ್ಯನಿಗೆ ಮತ್ತು ಪ್ರಜಾಪತಿಗೆ. ಸಾಯಮ ಉಪಾಸನ ಅನ್ನುವ ವಿಧಿಯಲ್ಲಿ ಮತ್ತೆ 2 ಆಹುತಿ, ಅಗ್ನಿ ಮತ್ತು ಪ್ರಜಾಪತಿ. ಆದ್ದರಿಂದ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ, ಪ್ರಜಾಪತಯೇ ಸ್ವಾಹ ಪ್ರಜಾಪತಯ ಇದಂ ನಮಃ ಅಂತ 2 ಆಹುತಿಯನ್ನು ಕೊಟ್ಟರೆ ಪ್ರಾತರ ಉಪಾಸನ ಪೂರ್ಣವಾಗ್ತದೆ. ಔಪಾಸನ ಹೋಮವನ್ನು ಅಕ್ಕಿಯಲ್ಲಿ ಮಾಡಬೇಕು, ಧಾನ್ಯದಲ್ಲಿ ಮಾಡಬೇಕು ಅಂತ ಶಾಸ್ತ್ರ ಆದೇಶಿಸಿದೆ. ಹಾಗಾಗಿ ಸೂರ್ಯ ಪ್ರಜಾಪತಿಗಳಿಗೆ ಆಹುತಿಯನ್ನು ಕೊಡುವುದು ತುಪ್ಪದಿಂದ ಅಲ್ಲ, ತುಪ್ಪದಿಂದ ಆವರಿಸಲ್ಪಟ್ಟ ಅಕ್ಕಿಯಿಂದ ಆಹುತಿಯನ್ನು ಕೊಡಬೇಕು. ವಸ್ತುತಃ ಔಪಾಸನ ವಿಧಿ ಆರಂಭ ಆಗುವುದು ಹೇಗೆ? ಸಪತ್ನೀಕನಾಗಿ ಯಜ್ಞದ ಮುಂದೆ ಕುಳಿತಂತಹ ಯಜಮಾನ ತನ್ನ ಪತ್ನಿಯ ಕೈಯಲ್ಲಿರತಕ್ಕಂತಹ ಒಂದು ಮುಷ್ಟಿ ಅಕ್ಕಿ, ಆ ಅಕ್ಕಿಯನ್ನು ಪತ್ನಿಯ ಕೈಯಿಂದ 2 ವಿಭಾಗವನ್ನು ಮಾಡಿಸಿ ತಾನು ಒಂದು ವಿಭಾಗವನ್ನು ಆಕೆಯ ಕೈಯಿಂದಲೇ ತನ್ನ ಕೈಯಲ್ಲಿ ಹಾಕಿಸಿಕೊಂಡು ಅದನ್ನು ಅಗ್ನಿಯಲ್ಲಿ ಹೋಮಿಸ್ತಾನೆ. ಅದು ಸೂರ್ಯಾಯ ಸ್ವಾಹ ಎಂಬ ಆಹುತಿಯನ್ನು ನೀಡುತ್ತಾನೆ. ಮತ್ತೊಂದು ಮುಷ್ಟಿಯಲ್ಲಿದ್ದಂತಹ ಅಕ್ಕಿಯನ್ನು ಆಕೆಯ ಕೈಯಿಂದ ತನ್ನ ಬಲಗೈಗೆ ಹಾಕಿಸಿಕೊಂಡು ಅದನ್ನೂ ಅಗ್ನಿಯಲ್ಲಿ ಆಹುತಿ ಕೊಡ್ತಾನೆ. ಅದು ಪ್ರಜಾಪತಯೇ ಅನ್ನುವ ಹೆಸರಿನಿಂದ ಆ ಸ್ವಾಹಾಕಾರದ ಜೊತೆಗೆ ಅರ್ಪಿಸ್ತಾನೆ. ಹೀಗೆ ಈ ಔಪಾಸನದಲ್ಲಿ ಸತಿಪತಿಯರಿಗೆ ಸಹಾಧಿಕಾರ, ಜೊತೆಗೆ ಕುಳಿತು ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಕ್ಕಂಥದ್ದು. ನಂತರ ಪ್ರತಿನಿತ್ಯವೂ ಕೂಡ ಔಪಾಸನವನ್ನು ಮಾಡುವಾಗ ಪತ್ನಿ ಸನ್ನಿಧಾನ ಇರುವಂಥದ್ದು ಉಚಿತ. ಇಲ್ಲದೇ ಹೋದರೂ ಕೂಡ ತಾನೇ ತನ್ನ ಎಡಗೈಯಲ್ಲಿ ಪತ್ನಿ ಸನ್ನಿಧಾನವನ್ನು ಆಲೋಚಿಸಿಕೊಂಡು ಕೈಗೆ ತುಪ್ಪವನ್ನು ಲೇಪಿಸಿಕೊಂಡು ಕೈಯಲ್ಲಿ ಅಕ್ಕಿಯನ್ನು ಮುಷ್ಟಿಯಲ್ಲಿ ಹಿಡಿದು 2 ಭಾಗ ಮಾಡಿ ಎಡಗೈಯಲ್ಲಿದ್ದದ್ದನ್ನು ಬಲಗೈಗೆ ಹಾಕಿಕೊಂಡು ಪತ್ನೀದತ್ತವಾದಂತಹ ಧಾನ್ಯ ಇದು ಅಂತ ಯೋಚಿಸಿ ಅಗ್ನಿಯಲ್ಲಿ ಆಹುತಿ ಹಾಕುವ ಪ್ರಕ್ರಿಯೆ ಇವತ್ತು ನಡೆದು ಬಂದಿದೆ. ಇದು ಔಪಾಸನ ಅಂತ ಹೇಳುವ ಒಂದು ವಿಧಾನ. ಅಗ್ನಿಯಲ್ಲಿ ಆಹುತಿ ಕೊಡುವುದಕ್ಕಿಂತ ಮುಂಚೆ ಅಗ್ನಿಯನ್ನು ಧ್ಯಾನ ಮಾಡಿ ಸಂಕಲ್ಪಾದಿಗಳ ಜೊತೆಗೆ ಆಹುತಿಯನ್ನು ಕೊಡಬೇಕು. ಜೊತೆಗೆ ಯಾವ ಅಗ್ನಿಯಲ್ಲಿ ನಾವು ಆಹುತಿಯನ್ನು ಕೊಡ್ತೇವೋ ಅಂತಹ ಅಗ್ನಿ ಸಂಸ್ಕೃತ ಅಗ್ನಿ ಆಗಿರಬೇಕು. ಎಲ್ಲೋ ಉರಿತಾ ಇರುವ ಅಗ್ನಿಯಲ್ಲಿ ಹೋಗಿ ಆಹುತಿಯನ್ನು ಎಸೆದು ಬರುವುದಕ್ಕೆ ಅವಕಾಶ ಇಲ್ಲ. ಸಂಸ್ಕೃತವಾದ ಅಗ್ನಿಯಲ್ಲಿ, ಸಂಸ್ಕೃತ ಯಜ್ಞವು ಜುಹುಯಾತ್, ಸಂಸ್ಕೃತವಾದ ಅಂದರೆ ಸಂಸ್ಕಾರವನ್ನು ಹೊಂದಿದ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಬೇಕು. ಅಗ್ನಿಯಲ್ಲಿ ಸಂಸ್ಕಾರ ಅಂದರೆ ಪ್ರಮುಖವಾಗಿ ವಿಷ್ಣು ಸಂಬಂಧಿಯಾದ ಆಹುತಿಗಳನ್ನು ಕೊಡುವಂಥದ್ದು. ಅಗ್ನಿಗೆ ವೈಷ್ಣವ ಮಂತ್ರಗಳಿಂದ ಆಹುತಿಯನ್ನು ಕೊಟ್ಟಾಗ ಆ ಅಗ್ನಿ ಸುಸಂಸ್ಕೃತವಾಗ್ತದೆ. ಸಂಸ್ಕೃತವಾದ ಅಗ್ನಿಯಲ್ಲಿ ಮುಂದಕ್ಕೆ ಆಹುತಿಯನ್ನು ಕೊಡತಕ್ಕದ್ದು.
ಈ ಅಗ್ನಿಯಲ್ಲಿ ಕೊಡಬೇಕಾದ ಸಂಸ್ಕಾರಕ್ಕೋಸ್ಕರ ಕೊಡಬೇಕಾದಂತಹ ಆಹುತಿಯನ್ನು ವೈಷ್ಣವಾಹುತಿಗಳು ಅಂತ ಕರೀತಾರೆ. ನಾರಾಯಣ ಅಷ್ಟಾಕ್ಷರ, ಕೃಷ್ಣ ಷಡಕ್ಷರ, ವಾಸುದೇವ ದ್ವಾದಶಾಕ್ಷರ, ವಿಷ್ಣು ಗಾಯತ್ರಿ, ಪುರುಷ ಸೂಕ್ತದಂತಹ ಮಹಾಮಂತ್ರಗಳಿಂದ ಅಗ್ನಿಯಲ್ಲಿ ಮೊದಲು ತುಪ್ಪದಿಂದ ಆಹುತಿಯನ್ನು ಕೊಡುವ ಪ್ರಕ್ರಿಯೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಣವ ಮತ್ತು ವ್ಯಾಹೃತಿ ಇವುಗಳಿಂದ ಆಹುತಿಯನ್ನು ಕೊಟ್ಟಾಗ ಅಗ್ನಿ ಸುಸಂಸ್ಕೃತವಾಗ್ತದೆ. ಹೀಗೆ ಮೊದಲು ವ್ಯಾಹೃತಿಯಿಂದ ವಿಷ್ಣು ಮಂತ್ರಗಳಿಂದ ಆಹುತಿಯನ್ನು ಕೊಟ್ಟು ನಂತರದಲ್ಲಿ ಈ ಪ್ರಜಾಪತಿ ಸೂರ್ಯರು, ಅಗ್ನಿ ಪ್ರಜಾಪತಿಯರು ಇವರಿಗೆ ಆಹುತಿಯನ್ನು ಕೊಡ್ತಕ್ಕಂತಹ ಪ್ರಕ್ರಿಯೆ ನಡೀತದೆ. ಇದರಲ್ಲೂ ಅನೇಕ ಸಂಪ್ರದಾಯ ಭೇದಗಳೂ ಕೂಡ ಇದ್ದಾವೆ. ಇವತ್ತು ಔಪಾಸನವನ್ನು ನಡೆಸಬೇಕಾದರೆ ಔಪಾಸನ ಸಾಯಂಕಾಲದ್ದು ಅಂದರೆ ಇವತ್ತಿನ ಸಾಯಂಕಾಲದ ಔಪಾಸನವನ್ನು ಇವತ್ತು ಬೆಳಗ್ಗೆ ನಡೆಸುವುದಲ್ಲ. ಅದ್ಯ ಸಾಯಂ ಶ್ವಪ್ರಾತರ ಉಪಾಸನಂ ಅದ್ಯ ಕರಿಷ್ಯೆ ಅಂತ. ಇವತ್ತು ಬೆಳಗ್ಗೆ ನಾವು ಮಾಡುವ ಔಪಾಸನ ಇವತ್ತು ಸಾಯಂಕಾಲ ಮತ್ತು ನಾಳೆ ಬೆಳಗ್ಗಿನ ಔಪಾಸನವನ್ನು ಇವತ್ತು ಬೆಳಿಗ್ಗೆ ಮಾಡ್ತೇನೆ. ಇದು ಮುಂದಿನ ಕಾಲದ ಔಪಾಸನವನ್ನು ಈಗ ಮುಗಿಸತಕ್ಕಂತಹ ಪ್ರಕ್ರಿಯೆ ಇವತ್ತು ಅನುಷ್ಠಾನದಲ್ಲಿದೆ. ಇದರ ಬಗ್ಗೆ ಗ್ರಂಥಗಳಲ್ಲಿ ಕೆಲವು ವಿಮರ್ಶನೀಯವಾದಂತಹ ಅಂಶಗಳು ಕೂಡ ಇದ್ದಾವೆ. ಆದರೆ ಇವತ್ತು ಸಂಪ್ರದಾಯದಲ್ಲಿ ಅನೂಚಾನವಾಗಿ ನಡೆದುಕೊಂಡಿರತಕ್ಕಂತಹ ಕ್ರಮವನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ನಾವು ಉಪಾಸನೆ ಮಾಡುವುದು ಇವತ್ತು ಬೆಳಗ್ಗಿದ್ದಲ್ಲ. ಯಾಕಂದರೆ ಇವತ್ತು ಬೆಳಗ್ಗಿನ ಉಪಾಸನ ನಿನ್ನೆಯ ಬೆಳಗ್ಗೆ ಆಗಿದೆ. ನಿನ್ನೆಯ ಬೆಳಗ್ಗೆ ಔಪಾಸನವನ್ನು ನಡೆಸಿದ್ದು ನಿನ್ನೆ ಸಾಯಂಕಾಲ ಮತ್ತು ಇವತ್ತು ಬೆಳಗ್ಗಿನ ಔಪಾಸನ. ಹಾಗಾಗಿ ಇವತ್ತು ಬೆಳಗ್ಗೆ ಔಪಾಸನವನ್ನು ನಡೆಸುವಾಗ ಅದ್ಯ ಸಾಯಂ ಶ್ವಪ್ರಾತರ ಉಪಾಸನಂ ಕರಿಷ್ಯೆ ಅಂತ ಔಪಾಸನ ಹೋಮವನ್ನು ಮಾಡ್ತೇವೆ. ಈ ಕಾಲದಲ್ಲಿ ಇವತ್ತಿನ ಕಾಲದ ಔಪಾಸನ ಬಿಟ್ಟು ಮುಂದಿನ ಕಾಲದ ಔಪಾಸನವನ್ನು ನಡೆಸುವುದು ಎಷ್ಟು ಸಮಂಜಸ ಅನ್ನೋ ವಿಮರ್ಶೆಯನ್ನು ಇವತ್ತಿಗೂ ಪಂಡಿತರು ನಡೆಸಿಕೊಂಡೇ ಇದ್ದಾರೆ. ಚರ್ಚೆಯಿಂದ ಕೆಲವನ್ನು ನಿರ್ಧರಿಸುವುದು ಕ್ಲಿಷ್ಟವಾಗ್ತದೆ. ಅನೇಕ ರೀತಿಯ ವಾಕ್ಯಗಳಿರಬೇಕಾದರೆ ತೀರ್ಮಾನವೇ ಅತ್ಯಂತ ಕ್ಲಿಷ್ಟವಾದದ್ದು. ಸಾಮಾನ್ಯವಾಗಿ ಹಿರಿಯರು ಕೊಡತಕ್ಕಂತಹ ಸಮಾಧಾನ, ಒಬ್ಬ ಮನುಷ್ಯ ಯಾವ ಹೊತ್ತಿಗೆ ಬೇಕಾದರೂ ಶರೀರವನ್ನು ತ್ಯಜಿಸುವ ಸಾಧ್ಯತೆ ಇದೆ. ಪ್ರಮಾಣಂ ನೈವ ಜೀವಾನಾಂ ಉತ್ತರ ಕ್ಷಣ ಜೀವನೆ. ಮುಂದಿನ ಕ್ಷಣದಲ್ಲಿ ನಾನು ನಿಯತವಾಗಿ ಬದುಕಿಯೇ ಇರ್ತೇನೆ ಅಂತ 100ಕ್ಕೆ 100 ಪ್ರಮಾಣ ಕೊಟ್ಟು ಹೇಳುವುದಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಈತನ ಶರೀರತ್ಯಾಗ ಆಗುವಾಗ ಔಪಾಸನ ಹೋಮ ಯಾವುದೂ ನಿಂತಿರುವುದಕ್ಕೆ ಶಕ್ಯ ಇಲ್ಲ. ಸಮಗ್ರವಾಗಿ ಔಪಾಸನ ಹೋಮ ಮುಗಿಸಿಯೇ ಆತ ಶರೀರತ್ಯಾಗವನ್ನು ನಡೆಸತಕ್ಕದ್ದು. ಅಂತಹ ಅಗ್ನಿ ಮಾತ್ರ ಅವನ ಶವಸಂಸ್ಕಾರಕ್ಕೆ ಅರ್ಹವಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಪ್ರಾತಃ ಕಾಲದಲ್ಲಿ ನಾಳೆ ಔಪಾಸನ ನಡೆಸುವ ಕಾಲದ ತನಕದ ಆಹುತಿಯನ್ನು ಕೊಟ್ಟು ಮುಗಿಸಿದ್ದಿದ್ದರೆ ಆವಾಗ ಆತನಿಗೆ ಮಧ್ಯದಲ್ಲಿ ಶರೀರತ್ಯಾಗ ಮಾಡಿದರೂ ಕೂಡ ಔಪಾಸನಾಗ್ನಿಯನ್ನು ಚಿತಾಗ್ನಿಯನ್ನಾಗಿಸುವುದಕ್ಕೆ ಕ್ಲೇಶವಾಗುವುದಿಲ್ಲ. ಈ ದೃಷ್ಟಿಯಿಂದ ಯಾವ ಹೊತ್ತಿಗೆ ಆತ ಉಪಾಸನ ಮಾಡುವಾಗಲೂ ಅದು ಅಲ್ಲಿಯ ತನಕದ ಔಪಾಸನ ಮುಗಿದಿರತಕ್ಕದ್ದು ಅನ್ನೋ ಒಂದು ವ್ಯವಸ್ಥೆಯನ್ನು ಇಲ್ಲಿ ಹಿರಿಯರು ರೂಢಿಸಿಕೊಂಡ ಹಾಗೆ ಕಾಣಿಸ್ತದೆ. ಆದ್ದರಿಂದಲೇ ದಶಮಿಯ ದಿವಸ ಔಪಾಸನ ನಡೆಸಬೇಕಾದರೆ 4 ಆಹುತಿಗಳನ್ನು ಕೊಡುವ ಹಾಗಿಲ್ಲ. ಅದ್ಯ ಸಾಯಮ ಉಪಾಸನಂ ಕರಿಷ್ಯೆ ಅಷ್ಟೇ. ಯಾಕಂದರೆ ಔಪಾಸನ ಹೋಮ ನಿತ್ಯ ಹೋಮ. ಆದರೆ ಉಪವಾಸದ ದಿವಸಗಳಲ್ಲಿ ಔಪಾಸನದ ಆಹುತಿಗಳಿರುವುದಿಲ್ಲ. ಏಕಾದಶಿ, ಕೃಷ್ಣಾಷ್ಟಮಿ ವ್ರತದಂದು ಉಪವಾಸ ಇರುವುದರಿಂದ ಅವತ್ತು ಔಪಾಸನದ ಆಹುತಿ ಇಲ್ಲ. ಹಾಗಾಗಿ ದಶಮಿಯ ದಿವಸ ಅವತ್ತು ಸಾಯಂಕಾಲದ ಆಹುತಿಯನ್ನು ಕೊಡಬೇಕೇ ಹೊರತು ಮರುದಿವಸ ಪ್ರಾತಃ ಕಾಲದ ಆಹುತಿಯನ್ನು ಕೊಡುವ ಹಾಗಿಲ್ಲ. ಏಕಾದಶಿಯ ದಿವಸ ಆಹುತಿ ಆದ್ದರಿಂದ ದಶಮಿಯ ಔಪಾಸನದಲ್ಲಿ 2 ಆಹುತಿ ಇರ್ತದೆ. ಹಾಗೆ ದ್ವಾದಶಿ ದಿವಸ ಕೊಡತಕ್ಕಂಥ ಆಹುತಿಯಲ್ಲಿ ದ್ವಾದಶಿಯ ದಿವಸದ ಪ್ರಾತಃ ಕಾಲದ ಆಹುತಿಯನ್ನೂ ಸೇರಿಸಿಕೊಳ್ಳಬೇಕು. ದ್ವಾದಶಿ ದಿವಸದ ಸಾಯಂಕಾಲದ ಆಹುತಿ ಜೊತೆಗೆ ತ್ರಯೋದಶಿ ದಿವಸದ ಪ್ರಾತಃ ಕಾಲದ ಆಹುತಿ ಅಂತ ಹೇಳಿ ದ್ವಾದಶಿಯ ದಿವಸ 6 ಆಹುತಿಗಳನ್ನು ಕೊಡತಕ್ಕದ್ದು. ದ್ವಾದಶಿಯ ದಿವಸದ ಪ್ರಾತಃ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಸೂರ್ಯಾಯ ಪ್ರಜಾಪತಯೇ ಅಂತ ಆಹುತಿಯನ್ನಿತ್ತು. ಅವತ್ತಿನ ಸಾಯಂಕಾಲಕ್ಕೆ ಸಂಬಂಧಿಸಿದ ಹಾಗೆ ಅಗ್ನಯೇ ಪ್ರಜಾಪತಯೇ ಅಂತ ಆಹುತಿಯನ್ನಿತ್ತು. ತ್ರಯೋದಶಿ ಪ್ರಾತಃ ಕಾಲದ ಸೂರ್ಯಾಯ ಪ್ರಜಾಪತಯೇ ಅನ್ನುವ ಆಹುತಿಯನ್ನು ಕೊಡುವ ಸಂಪ್ರದಾಯ ನಮ್ಮಲ್ಲಿ ಔಪಾಸನ ಅನ್ನುವ ಪದ್ಧತಿಯಲ್ಲಿ ನಡೆದುಕೊಂಡು ಬಂದಿದೆ. ಹೀಗೆ ಔಪಾಸನ ಅನ್ನುವುದು ಅಗ್ನಿಯ ಸಂಬಂಧವನ್ನು ತನ್ನಲ್ಲಿ ಗಟ್ಟಿಗೊಳಿಸುವುದಕ್ಕೋಸ್ಕರ
ಎಲ್ಲ ಗೃಹಸ್ಥರು ನಡೆಸಿಕೊಂಡು ಬಂದಿರತಕ್ಕಂತಹ ವಿಧಿ. ಈ ಔಪಾಸನದ ಜೊತೆಗೆ ಇನ್ನೊಂದು ವೈಶ್ವದೇವ ಅನ್ನುವ ಪ್ರಕ್ರಿಯೆ. ಈ ವೈಶ್ವದೇವ ಅನ್ನುವುದು ಅದು ವಸ್ತುತಃ ಔಪಾಸನದ ಜೊತೆಗೇ ನಡೆಸಬೇಕಾದದ್ದಲ್ಲ. ಯಾಕಂದರೆ ಔಪಾಸನ ಅನ್ನುವ ಪ್ರಕ್ರಿಯೆಯನ್ನು ಪ್ರತಿಯೊಬ್ಬ ಗೃಹಸ್ಥನೂ ನಡೆಸಬೇಕು. ಒಂದು ಮನೆಯಲ್ಲಿ 10 ಜನ ಅಣ್ಣ ತಮ್ಮಂದಿರಿದ್ದಾರೆ ಅಂತಾದರೆ ಆ 10 ಜನ ಅಣ್ಣ ತಮ್ಮಂದಿರು ಔಪಾಸನ ಪ್ರಕ್ರಿಯೆಯನ್ನು ನಡೆಸಬೇಕು. ಆದರೆ ವೈಶ್ವದೇವವನ್ನು ಎಲ್ಲರೂ ನಡೆಸಬೇಕಾಗಿಲ್ಲ. ಒಂದು ಅಡಿಗೆಗೆ ಒಂದು ವೈಶ್ವದೇವ ಅನ್ನುವುದು ವಿಧಿ. ವೈಶ್ವದೇವ ಅನ್ನುವುದು ಪಾಕಕ್ಕೆ ಸಂಬಂಧಪಟ್ಟಂತಹ ಕರ್ಮ. ಇದೊಂದು ಪ್ರಾಯಶ್ಚಿತ್ತಾಹುತಿ. ಮನುಷ್ಯ ತಪ್ಪುಗಳನ್ನು ಮಾಡಿದಾಗ ಅದಕ್ಕೊಂದು ಪ್ರಾಯಶ್ಚಿತ್ತ ಮಾಡಬೇಕು. ಸಾಮಾನ್ಯವಾಗಿ ಎಲ್ಲಿ ತಪ್ಪಾಗ್ತದೆ? ಹೊಟ್ಟೆಯನ್ನು ತುಂಬಿಸುವ ವಿಷಯದಲ್ಲಿ ತಪ್ಪಾಗುವ ಸಾಧ್ಯತೆಗಳು ಜಾಸ್ತಿ. ಜೀವೋ ಜೀವಸ್ಯ ಜೀವನಂ ಅಂತ ಒಂದು ಗಾದೆ ಇದೆ. ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂದರೆ ಇನ್ನೊಂದು ಜೀವಕ್ಕೆ ತೊಂದರೆ ಮಾಡಿ ಬದುಕಿದ್ದಾನೆ. ಹಲ್ಲಿಯನ್ನು ಬೆಕ್ಕು ತಿನ್ನುತ್ತೆ, ಸರ್ಪವನ್ನು ನವಿಲು ತಿನ್ನುತ್ತೆ, ಅಥವಾ ಗಿಡುಗ ಹದ್ದು ತಿನ್ನುತ್ತೆ, ಸರ್ಪ ಮತ್ತು ಯಾವುದೋ ಇಲಿಯನ್ನು ತಿನ್ನುತ್ತೆ, ಇಲಿ ಇನ್ನೇನನ್ನು ತಿನ್ನುತ್ತೆ. ಒಟ್ಟಿನಲ್ಲಿ ಒಂದು ಜೀವವನ್ನು ತಿಂದು ಮತ್ತೊಂದು ಜೀವ ಬದುಕುತ್ತೆ. ಆದರೆ ಮನುಷ್ಯ ತಾನು ಜೀವವನ್ನು ತಿಂದು ಬದುಕದೇ ಹೋದರೂ ತರಕಾರಿಯನ್ನು ಧಾನ್ಯವನ್ನು ತಾನು ತಿನ್ನುವಾಗ ಆ ತರಕಾರಿಯನ್ನು ಗಿಡದಿಂದ ಕೊಯ್ಯುವಂಥದ್ದು, ಆ ತರಕಾರಿಯನ್ನು ಕತ್ತರಿಸುವಂಥದ್ದು, ಅದನ್ನು ತುಂಡು ಮಾಡತಕ್ಕಂಥದ್ದು, ಅರೆಯುವಂಥದ್ದು, ಬೇಯಿಸುವಂಥದ್ದು, ಹುರಿಯುವಂಥದ್ದು, ಇವೆಲ್ಲವೂ ಒಂದು ಸ್ವರೂಪದಲ್ಲಿ ಹಿಂಸೆ. ಯಾಕಂದರೆ ತರಕಾರಿಗೆ ಸ್ವತಃ ಜೀವ ಇದೆ. ಆದ್ದರಿಂದಲೇ ಅದರ ಬೀಜಗಳನ್ನು ನೆಲದಲ್ಲಿ ಹಾಕಿದಾಗ ಅದು ಮೊಳೆಯುವುದಕ್ಕೆ ಸಾಧ್ಯವಾಗ್ತದೆ. ಇಂಧನವನ್ನು ಬೆಂಕಿಯಲ್ಲಿ ಉರಿಸುವುದರಿಂದ ಅದರ ಮಧ್ಯದಲ್ಲಿದ್ದ ಕಿಮಿಕೀಟಗಳಿಗೂ ನಾವು ತೊಂದರೆ ಮಾಡ್ತೇವೆ. ಎಣ್ಣೆಯಲ್ಲಿ ಹುರಿಯತಕ್ಕಂತಹ ಪದಾರ್ಥಗಳಲ್ಲಿರುವ ಚೇತನಗಳು ಸತ್ತು ಹೋಗ್ತವೆ. ಹಿಂಸೆ ಇಲ್ಲದೆ ಮನುಷ್ಯನೂ ಬದುಕುವುದಕ್ಕೆ, ಹೊಟ್ಟೆ ತುಂಬಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಾಣಿಗಳು ಮತ್ತು ಮನುಷ್ಯ, ರಾಕ್ಷಸರು ಮತ್ತು ಮನುಷ್ಯರು, ಇವರ ಜೀವನದಲ್ಲಿ ವ್ಯತ್ಯಾಸ ಇದೆ. ಹಿಂಸೆ ಅನ್ನುವುದು ಸಮಾನವಾದರೂ ರಾಕ್ಷಸರು ತಿನ್ನುವುದಕ್ಕೋಸ್ಕರ ಸಾಯಿಸ್ತಾರೆ, ಸಾಯಿಸುವುದು ಅವರ ಉದ್ದೇಶ, ಕೊಂದು ಬದುಕ್ತಾರೆ. ಆದರೆ ಮನುಷ್ಯ ಸಾಕಿ ಸಲಹಿ ತಾನು ಅವರನ್ನು ಹಿಂಸಿಸಿ ಬದುಕ್ತಾನೆ. ಹಸುವನ್ನು ಹಾಲು ಹಿಂಡದೆ ಮನುಷ್ಯ ಜೀವಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಹಸುವನ್ನು ಆತ ಸಾಕಿ ಸಲಹಿ ಅದರಿಂದ ತಾನು ಸ್ವೀಕರಿಸಿ ತಾನು ಬದುಕ್ತಾನೆ. ಅದನ್ನು ಕೊಂದು ಬದುಕುವವ ಮನುಷ್ಯ ಅಲ್ಲ. ಆದ್ದರಿಂದ ಕೊಂದು ಬದುಕುವವ ರಾಕ್ಷಸ, ಸಾಕಿ ಸಲಹಿಸಿಕೊಳ್ಳುವವ ದಿವೌಕಸ ಅಂತ ಈ ವ್ಯತ್ಯಾಸ ಇದೆ. ಆ ದೃಷ್ಟಿಯಿಂದ ಮನುಷ್ಯ ತಾನು ಯಾವುದನ್ನು ಆಹಾರವನ್ನಾಗಿ ಸ್ವೀಕರಿಸ್ತಾನೋ ಆ ಆಹಾರದ ರಚನೆಯಲ್ಲಿ ಉಂಟಾದ ಪಂಚಸೂನಾದೋಷದ ಪ್ರಾಯಶ್ಚಿತ್ತಕ್ಕೋಸ್ಕರ ವೈಶ್ವದೇವ ಅನ್ನುವ ವಿಧಾನವನ್ನು ಅನುಷ್ಠಾನ ಮಾಡಬೇಕಾಗ್ತದೆ. ವೈಶ್ವದೇವ ಅನ್ನುವ ವಿಧಾನ ಪಂಚಸೂನಾದೋಷ ಪ್ರಾಯಶ್ಚಿತ್ತಾರ್ಥಂ ಅಂತ ಸಂಕಲ್ಪದಿಂದ ಕೂಡಿದೆ. ಸೂನ ಅಂದರೆ ಹಿಂಸೆ. 5 ಬಗೆಯ ಸೂನ ಅಂತ ಹೇಳಿದರೆ ಖಂಡನಿ, ಪೇಷಣಿ, ಚುಲ್ಲಿ, ಉದಕುಂಭ, ಭರ್ಜನಂ ತಥಾ. ಭರ್ಜನ ಅಂದರೆ ಹುರಿಯುವಂಥದ್ದು, ಉದಕುಂಭ ಅಂತ ಹೇಳಿದರೆ ನೀರಿನಲ್ಲಿ ಹಾಕಿ ಬೇಯಿಸುವಂಥದ್ದು, ಖಂಡನ ಅಂತ ಹೇಳಿದರೆ ಕತ್ತರಿಸುವಂಥದ್ದು, ಪೇಷಣಿ ಅಂತ ಹೇಳಿದರೆ ಅರೆಯುವಂಥದ್ದು, ಚುಲ್ಲಿ ಅಂದರೆ ಒಲೆಯಲ್ಲಿ ಹಾಕಿ ಬೇಯಿಸುವಂಥದ್ದು. ಒಲೆಯಲ್ಲೇ ಹಾಕಿ ಬೆಂಕಿಯಲ್ಲೇ ಕೆಂಡದಲ್ಲಿ ಹಾಕಿ ಬೇಯಿಸುವಂತಹ ಪ್ರಕ್ರಿಯೆ ಚುಲ್ಲಿ ಅಂತ ಕರೆಸಿಕೊಳ್ಳುತ್ತದೆ. ಹೀಗೆ 5 ಬಗೆಯ ಸೂನಾದೋಷದ ಪರಿಹಾರಕ್ಕೋಸ್ಕರ ಗೃಹಸ್ಥ ಅಗ್ನಿಯಲ್ಲಿ ಒಟ್ಟು 10 ಆಹುತಿಗಳನ್ನು ಕೊಡಬೇಕು. ಆ 10 ಆಹುತಿಗಳನ್ನೇ ವೈಶ್ವದೇವ ಅಂತ ಕರೆಯುವುದು. ಅದಕ್ಕೆ ವೈಶ್ವದೇವ ಅಂತ ಕರೆಯುವುದಕ್ಕೆ ಕಾರಣ ಒಂದು, ಅದರಲ್ಲಿ ವಿಶ್ವೇಭ್ಯೋ ದೇವೇಭ್ಯ ಸ್ವಾಹ ಅಂತ ವಿಶ್ವೇ ದೇವತೆಗಳಿಗೆ ಆಹುತಿ ಇದೆ ಅನ್ನುವುದು ಒಂದು ಕಾರಣವಾದರೆ, ಆಹಾರ ಇವತ್ತು ಅಕ್ಕಿ ಅದು ಬೆಂದು ನನ್ನ ತಟ್ಟೆಯಲ್ಲಿ ಬೀಳುವಲ್ಲಿಯ ತನಕ ನಮಗೆ ಯಾವ ಯಾವ ದೇವತೆಗಳು ಉಪಕರಿಸಿದ್ದಾರೆ ಅಂತಹ ದೇವತೆಗಳನ್ನು ಸ್ಮರಿಸಿಕೊಳ್ಳುವ, ವಿಶ್ವ ದೇವತೆಗಳನ್ನು, ಎಲ್ಲ ದೇವತೆಗಳನ್ನು ಸ್ಮರಿಸಿಕೊಳ್ಳುವ ಒಂದು ಪ್ರಕ್ರಿಯೆ ಆದ್ದರಿಂದಲೂ ಇದಕ್ಕೆ ವೈಶ್ವದೇವ ಅಂತ ಹೆಸರು. ಇದರಲ್ಲಿ ಪ್ರಮುಖವಾಗಿ ನಾವು ಔಪಾಸನದಲ್ಲಿ ಆಹುತಿಯನ್ನಿಟ್ಟಿರತಕ್ಕಂತಹ ಸೂರ್ಯ ಮತ್ತು ಪ್ರಜಾಪತಿ, ಸಾಯಂಕಾಲದ ದೇವತೆಯಾದ ಅಗ್ನಿ ಪ್ರಜಾಪತಿ, ಇವರಿಗೆ ಆಹುತಿ ಇದೆ.
ಇದನ್ನು 2 ಅಥವಾ 4 ಆಹುತಿಗಳು ಅಂತ ಪರಿಗಣಿಸಿದರೆ ಮತ್ತೆ ಬೇರೆ 8 ಪ್ರಧಾನ ಆಹುತಿಗಳೇ ವೈಶ್ವದೇವ ಅಂತ ಕರೆಸಿಕೊಂಡಿದೆ. 8 ಪ್ರಧಾನ ಆಹುತಿಗಳು ಯಾವುದು? ಒಂದು, ಈ ಆಹಾರದ ನಿರ್ಮಾಣದಲ್ಲಿ ನಮಗೆ ಸಸ್ಯ ಬೆಳೆಯುವಿಕೆ ಅನ್ನುವುದು ಪ್ರಮುಖವಾಗಿದೆ. ಸಸ್ಯದ ಬೆಳವಣಿಗೆಗೆ ಕಾರಣವಾದಂತಹ ದೇವತಾಶಕ್ತಿ ಅಂತ ಹೇಳಿದರೆ ಸೋಮ ಅಂದರೆ ಚಂದ್ರ, ಆತ ವನಸ್ಪತಿ ಅಂತ ಕರೆಸಿಕೊಂಡಂತಹ ದೇವತಾಶಕ್ತಿ. ಆದ್ದರಿಂದ ಸೋಮಾಯ ವನಸ್ಪತಯೇ ಸ್ವಾಹ ಅಂತ ಹೇಳಿ ಸೋಮನಿಗೆ ವನಸ್ಪತಿಯಾದಂತಹ ಚಂದ್ರನಿಗೆ ಒಂದು ಆಹುತಿಯನ್ನು ಕೊಡಬೇಕು. ಚಂದ್ರನಿಗೆ ಆಹುತಿ ಕೊಟ್ಟ ಮೇಲೆ ಅಗ್ನಿಶೋಮವು ಈ ಬೆಳೆದಂತಹ ಆಹಾರ, ಅದು ನೆಲದಲ್ಲಿ ಬಿತ್ತಿದಂತಹ ಬೀಜ ಮೊಳಕೆಯೊಡೆಯುವುದಕ್ಕೆ ಕಾರಣನಾಗಿರತಕ್ಕಂತಹ ಸೂರ್ಯ, ಅದನ್ನು ಬೆಳೆಸತಕ್ಕಂತಹ ಸೃಷ್ಟಿಗೆ ಹೇತುವಾದಂತಹ ಪ್ರಜಾಪತಿ, ಇವರಿಗೆ ಆಹುತಿಯಾದ ಕೂಡಲೇ ವನಸ್ಪತಿ ಸೋಮನಿಗೆ ಆಹುತಿಯನ್ನು ಕೊಟ್ಟ ಮೇಲೆ ಅಗ್ನಿಶೋಮಾಭ್ಯಾಂ ಸ್ವಾಹ ಅಂತ ಅಗ್ನಿ ಮತ್ತು ಸೋಮರಿಗೆ, ಜೊತೆಗೆ ಇಂದ್ರಾಗ್ನಿಗಳಿಗೆ ದ್ಯಾವಾ ಪೃಥಿವೀಭ್ಯಾಂ ಸ್ವಾಹ ಅಂತ ಹೇಳಿ ಆಕಾಶ ಮತ್ತು ಭೂಮಿಗೆ, ನೆಲದ ಒಳಗೆ ಬೆಳೆಯತಕ್ಕಂತಹ ಗೆಡ್ಡೆ ಗೆಣಸುಗಳಿಗೆ ಸಂಬಂಧಪಟ್ಟ ಭೂಮಿ, ಆಕಾಶದಲ್ಲಿ ಮೇಲೆ ಬೆಳೆಯತಕ್ಕಂತಹ ಧಾನ್ಯ ಮಂಜರಿಗಳಿಗೆ ಅಧಿಪತಿಯಾಗಿರತಕ್ಕಂತಹ ದ್ಯುದೇವತೆ, ಈ ದ್ಯಾವಾ ಪೃಥಿವಿಗಳಿಗೂ ಕೂಡ ಅಗ್ನಿಯಲ್ಲಿ ಆಹುತಿಯನ್ನು ಕೊಡಬೇಕು. ಇದಾದ ಮೇಲೆ ಈ ವೃಕ್ಷಗಳೆಲ್ಲ ಮಳೆ ಸುರಿಯದೇ ಹೋದರೆ ಸರಿಯಾಗಿ ಬೆಳೆಯಲಾರವು. ಆ ರೀತಿಯ ಮಳೆಯನ್ನು ಸುರಿಸಿದಂತಹ ಇಂದ್ರನಿಗೆ, ಜೊತೆಗೆ ಆ ಧಾನ್ಯದಲ್ಲಿ ಔಷಧ ಶಕ್ತಿಯನ್ನು ತುಂಬಿಸಿರತಕ್ಕಂತಹ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನಿಗೆ, ವಿಶ್ವೇ ದೇವತೆಗಳಿಗೆ ಮತ್ತು ಸರ್ವ ಸ್ರಷ್ಟಾರನಾದಂತಹ ಪ್ರಜಾಪತಿ ಬ್ರಹ್ಮನಿಗೆ ಮತ್ತೊಮ್ಮೆ ಆಹುತಿಯನ್ನು ನೀಡತಕ್ಕಂತಹ ಈ ಪ್ರಕ್ರಿಯೆಯನ್ನೇ ನಾವು ವೈಶ್ವದೇವ ಹೋಮ ಅಂತ ಕರೆಯುವಂಥದ್ದು. ಈ ವೈಶ್ವದೇವ ಹೋಮ 10-50 ಜನರಿಗೆ ಒಟ್ಟಿಗೆ ಒಂದು ಅಡಿಗೆಯಾದಾಗ ಒಬ್ಬ ವ್ಯಕ್ತಿ ಮಾತ್ರ ನಡೆಸಬೇಕಾದದ್ದು. ವೈಶ್ವದೇವ ಹೋಮವನ್ನು ನಡೆಸತಕ್ಕಂತಹ ವ್ಯಕ್ತಿ ತಾನು ಔಪಾಸನೆಯನ್ನೂ ನಡೆಸುವಂತಹ ಪ್ರಸಂಗ ಇದ್ದಾಗ ಮೊದಲು ಔಪಾಸನೆಯನ್ನು ಮುಗಿಸಿ ಅದೇ ಅಗ್ನಿಯಲ್ಲಿ ತಾನು ವೈಶ್ವದೇವವನ್ನು ನಡೆಸ್ತಾನೆ. ಆದರೆ ಪ್ರಮುಖವಾದದ್ದು, ಔಪಾಸನವನ್ನು ನಡೆಸುವುದಕ್ಕೆ ಒಲೆಯಲ್ಲಿದ್ದ ಅಗ್ನಿಯ ಅವಶ್ಯಕತೆ ಇಲ್ಲ. ಆತ ಕುಂಡದಲ್ಲೋ ಸ್ಥಂಡಿಲದಲ್ಲೋ ಪ್ರತಿಷ್ಠಾಪನೆ ಮಾಡಿದ ಅಗ್ನಿಯಲ್ಲಿ ತಾನು ಔಪಾಸನವನ್ನು ನಡೆಸ್ತಾನೆ. ಆದರೆ ವೈಶ್ವದೇವವನ್ನು ಯಾವ ಅಗ್ನಿಯಲ್ಲಿ ಪಾಕವಾಗಿದೆಯೋ, ಅಡಿಗೆಯಾಗಿದೆಯೋ ಆ ಅಗ್ನಿಯಲ್ಲಿ ನಡೆಸಬೇಕು ಅನ್ನುವುದು ಧರ್ಮಶಾಸ್ತ್ರದ ಆದೇಶ ಇದೆ. ಆ ದೃಷ್ಟಿಯಿಂದ ವೈಶ್ವದೇವ ಔಪಾಸನ ಅನ್ನುವುದು ವಸ್ತುತಃ ಪ್ರತ್ಯೇಕವಾದಂತಹ 2 ವಿಧಾನಗಳು. ವೈಶ್ವದೇವ ಪ್ರಕ್ರಿಯೆಯಲ್ಲಿ ತಾನು ಪಾಕ ಆಗಿರತಕ್ಕಂತಹ ಅಗ್ನಿಯಲ್ಲೇ ಈ ಸೂರ್ಯ ಪ್ರಜಾಪತಿ ಮೊದಲಾದಂತಹ ದೇವತೆಗಳನ್ನು ಉದ್ದೇಶಿಸಿ ಅನ್ನದಿಂದ ಆಹುತಿಯನ್ನು ಕೊಡತಕ್ಕಂತಹ ಪ್ರಕ್ರಿಯೆ. ಇದರ ಮೊದಲು ಮತ್ತು ಕೊನೆಗೆ ತುಪ್ಪದಿಂದ ಪ್ರಜಾಪತಿ ಮತ್ತು ಈ ವ್ಯಾಹೃತಿಯ ದೇವತೆಗಳಾದ ಅಗ್ನಿ, ವಾಯು, ಸೂರ್ಯರನ್ನು ಉದ್ದೇಶಿಸಿ ಕೊಡತಕ್ಕಂತಹ ಆಹುತಿಯ ಪ್ರಕ್ರಿಯೆ ಇದೆ. ಹೀಗಾಗಿ ಔಪಾಸನ ವೈಶ್ವದೇವ ಅನ್ನುವ ಪ್ರಕ್ರಿಯೆ ಇದು ಗೃಹಸ್ಥನಿಗೆ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಇವತ್ತು ಅನುಷ್ಠಾನದಿಂದ ಬಿಟ್ಟು ಹೋದ ಇನ್ನೊಂದು ಪ್ರಕ್ರಿಯೆ ಇದೆ, ಅದನ್ನು ಅನುಯಾಗ ಅಂತ ಕರೀತಾರೆ. ಈ ಅನುಯಾಗ ಅನ್ನುವುದು ದೇವರ ನೈವೇದ್ಯಕ್ಕಿಂತ ಮೊದಲು, ದೇವರಿಗೆ ನೈವೇದ್ಯವಾಗ್ತಾ ಇರುವಾಗ ನಡೆಸತಕ್ಕಂತಹ ವಿಷ್ಣಾಹುತಿ ಪ್ರಧಾನ ರೂಪವಾದಂತಹ ಪ್ರಕ್ರಿಯೆ. ಇದನ್ನು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇವತ್ತಿಗೂ ಕೂಡ ಅನುಯಾಗ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಆದರೆ ಮನೆಯ ಪೂಜೆಯಲ್ಲಿ ಇವತ್ತು ಅನುಯಾಗ ಪ್ರಕ್ರಿಯೆ ನಿಂತು ಹೋಗಿದೆ. ಪ್ರತಿಮೆಯಲ್ಲಿ ದೇವರಿಗೆ ನೈವೇದ್ಯವಾಗ್ತಾ ಇರುವಾಗಲೇ ಅಗ್ನಿಯಲ್ಲೂ ಆಹುತಿ ಕೊಡಬೇಕು ಅನ್ನುವ ಪ್ರಕ್ರಿಯೆ ಇವತ್ತು ಗೃಹಗಳಲ್ಲಿ ನಿಂತು ಹೋಗಿದೆ. ಆದರೆ ಔಪಾಸನದ ಜೊತೆಗೆ ಆ ಅನುಯಾಗದಲ್ಲಿ ಕೊಡುವ ವಿಷ್ಣಾಹುತಿಗಳನ್ನು ಕೊಡತಕ್ಕಂತಹ ಪ್ರಕ್ರಿಯೆ ಇವತ್ತು ಅನುಷ್ಠಾನಶೀಲರಲ್ಲಿ ಉಳಿದುಕೊಂಡು ಬಂದಿದೆ. ಹೀಗೆ ಅನುಯಾಗ, ಔಪಾಸನ ಮತ್ತು ವೈಶ್ವದೇವ ಅನ್ನುವ ಅಗ್ನಿಮುಖದ ಆರಾಧನೆಯ ಕರ್ಮ ಇದು ಗೃಹಸ್ಥ ಅನಿವಾರ್ಯವಾಗಿ ನಡೆಸಬೇಕಾಗಿರತಕ್ಕಂತಹ ಪ್ರಕ್ರಿಯೆ ಅನ್ನುವ ವಿಷಯದ ಜೊತೆಗೆ ಈ ಚಿಂತನೆಯನ್ನು ಉಪಸಂಹಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಚಾರಧಾರೆ ಔಪಾಸನ ವೈಶ್ವದೇವದ ಬಗ್ಗೆ ನಾವೇನು ನಡೆಸಿದ್ದೇವೆ, ಇದನ್ನು ಪ್ರೊಫೆಸರ್ ಬ್ರಹ್ಮಣ್ಯ ವಿಠ್ಠಲರಾವ್ ಅವರು ಶಾಸ್ತ್ರೀಯವಾಗಿ ತನ್ನ ಜೀವನವನ್ನು ನಡೆಸಿಕೊಂಡು ಅಂತ್ಯಕಾಲದಲ್ಲೂ ಕೂಡ ಶಾಸ್ತ್ರ ಶ್ರವಣದ ಜೊತೆಗೆ ಬೆಳೆದವರು. ಅವರ ಸ್ಮರಣೆಗೋಸ್ಕರ ಸಂಸ್ಮರಣೆಯ ಅಂಜಲಿದಾನದ ಉದ್ದೇಶದಿಂದ ಅವರ ಸಮಗ್ರ ಕುಟುಂಬದವರು ಅವರ ಆತ್ಮದ ಶ್ರೇಯಸ್ಸನ್ನು ಅಭಿಕಾಂಕ್ಷಿಸಿ ನಡೆಸಿದ್ದಾರೆ. ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸ್ತೇನೆ.